ನಮ್ಮ ಕರಾವಳಿ ಭಾಗದ ಪ್ರತಿಭಾನ್ವಿತ ಹುಡುಗ ರಾಕೇಶ್ ಪೂಜಾರಿ ಅವರ ಸಾವು ಅರಗಿಸಿಕೊಳ್ಳಲಿಕ್ಕೆ ಆಗ್ತಾನೆ ಇಲ್ಲ. ಈ ಒಂದು ಸಾವು ನಮಗೆ ಹತ್ತಾರು ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತೆ. ಕಾರಣ ಈ ಒಂದು ಕೆಲಸವನ್ನ ಆ ಕಾಲಘಟ್ಟದಲ್ಲಿ ಅಂದರೆ ರಾಕೇಶ್ ಪೂಜಾರಿ ಅವರು ಅವರ ಗೆಳೆಯನ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಸಂದರ್ಭ ಬಹಳಷ್ಟು ಜನರು ಅಲ್ಲಿ ಅವರ ಜೊತೆ ಕುಣಿತಾ ಇದ್ರು. ಅಷ್ಟು ಜನ ಇದ್ರೂ ಕೂಡ ರಾಕೇಶ್ ಪೂಜಾರಿ ಅವರು ಹೃದಯಾಘಾತದಿಂದ ಸಾವನ್ನಪ್ತಾರೆ. ಆದರೆ ಆ ಸಂದರ್ಭ ಅಲ್ಲಿರುವಂತಹ ಜನರು ಒಂದು 2-3 ಜನರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ, ಈ ಒಂದು ಮುನ್ನೆಚ್ಚರಿಕೆಯನ್ನ ಅವರು ವಹಿಸ್ತಾ ಇದ್ರೆ, ಈ ಒಂದು ಮಾಹಿತಿ ಅವರಲ್ಲಿ ಇಡ್ತಾ ಇದ್ರೆ ಬಹುಶಃ ನಮ್ಮ ರಾಕೇಶ್ ಪೂಜಾರಿ ಅವರು ಬದುಕಿ ಉಳಿತಾ ಇದ್ರೇನೋ ಅನ್ನುವಂತಹ ಪ್ರಶ್ನೆ ಜೊತೆಗೆ ಆಸೆ ಅಥವಾ ಒಂದು ಚರ್ಚೆಗಳು ಇದೀಗ ಬಹಳಷ್ಟು ಜೋರಾಗಿ ಕಾಣ್ತಾ ಇದೆ. ಒಂದು ವೇಳೆ ಅಲ್ಲಿರುವಂತಹ ಅಷ್ಟು ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರೂ ಕೂಡ CPR ಮಾಡಬೇಕು ಅನ್ನುವಂತಹ ವಿಚಾರ ಗೊತ್ತಿದ್ರೆ, CPR ಮಾಡ್ತಾ ಇದ್ರೆ ಬಹುಶಃ ರಾಕೇಶ್ ಪೂಜಾರಿ ಅವರು ಬದುಕಿ ಉಳಿತಾ ಇದ್ರು, ನಮ್ಮ ಜೊತೆ ಇಡ್ತಾ ಇದ್ರು. ರಾಕೇಶ್ ಪೂಜಾರಿ ಮಾತ್ರ ಅಲ್ಲ, ಅದೆಷ್ಟೋ ಜನರು ಕ್ರಿಕೆಟ್ ಆಡುವಾಗ, ಫುಟ್ಬಾಲ್ ಆಡುವಾಗ, ಕಬಡ್ಡಿ ಆಡುವಾಗ, ನಮ್ಮ ರಾಷ್ಟ್ರಪತಿಯಾಗಿದ್ದಂತಹ APJ ಅಬ್ದುಲ್ ಕಲಾಂ ಅವರು ಕೂಡ ಭಾಷಣ ಮಾಡುವಾಗಲೇ ಅವರು ಸಾವನ್ನಪ್ತಾರೆ. ಆದರೆ ಅಲ್ಲಿ ಅಷ್ಟು ಜನರು ಇದ್ರು, ಆದರೆ ಯಾರೊಬ್ಬರಿಗೂ ಕೂಡ CPR ಮಾಡುವಂತಹ ಒಂದು ವಿಚಾರಗಳು ಇರಲಿಲ್ಲ. ರಾಕೇಶ್ ಅವರ ಕೇಸಲ್ಲಿ ಮಾತ್ರ ಅಲ್ಲ, APJ ಅಬ್ದುಲ್ ಕಲಾಂ ಹಿ ಕೊಲ್ಯಾಪ್ಸ್ಡ್ ವೈಲ್ ಗಿವಿಂಗ್ ಅ ಲೆಕ್ಚರ್. ಸೊ ಅವರದ್ದು ಅಷ್ಟೊಂದು ಟ್ರೈನ್ಡ್ ಇದ್ರು, ಬಟ್ ಸ್ಟಿಲ್ ಸೋ ಮೆನಿ ಪೀಪಲ್ ಅರೌಂಡ್ ಹಿಮ್, ಸ್ಟಿಲ್ ನೋಬಡಿ ಕುಡ್ ಹೆಲ್ಪ್ ಹಿಮ್. ಇಟ್ ಕ್ಯಾನ್ ಹ್ಯಾಪನ್ ಟು ಎನಿವನ್. ನಾವು ಬೆಡ್ ಮೇಲೆ CPR ಮಾಡೋದು, ಸೋಫಾದ ಮೇಲೆ CPR ಮಾಡೋದು, ಕಾರಲ್ಲಿ CPR ಮಾಡೋದು ಎಫೆಕ್ಟಿವ್ ಇರಲ್ಲ. ಯಾಕಂದರೆ CPR ಅಲ್ಲಿ ನಾವು ಹಾರ್ಟಿಗೆ ಮಸಾಜ್ ಕೊಡೋದು. ಆ ಮಸಾಜ್ ಅಂದರೆ ನಾವು ಸೋಫಾದಲ್ಲಿದ್ದರೆ ನಾವು ಪುಷ್ ಮಾಡಿದ್ದು ಅದು ಸೋಫಾ ಹಿಂದೆ ಹೋಗುತ್ತೆ ಅಷ್ಟೇ. ಸೊ ಹಾರ್ಟ್ ಏನು ಇದು ಮಸಾಜ್ ಆಗೋದಿಲ್ಲ. ಸೊ ಮಸಾಜ್ ಮಾಡಲಿಕ್ಕೆ ಫಸ್ಟ್ ಸ್ಟೆಪ್ ಅಂದರೆ ವ್ಯಕ್ತಿಯನ್ನು ನೆಲದ ಮೇಲೆ ಹಾಕಿ ಫ್ಲ್ಯಾಟ್ ಮಾಡಿ. ಸೊ ಸೆಕೆಂಡ್ ಸ್ಟೆಪ್ ಅವನ ಪಕ್ಕ ನೀಲ್ ಮಾಡಿ. ಮೂರನೇದು ಕನ್ಫರ್ಮ್ ಮಾಡಿ ಅವನು ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ ಅಂತ. ಕನ್ಫರ್ಮ್ ಮಾಡೋದು ಹೇಗೆ? ಫಸ್ಟ್ ಅವನನ್ನು ಕರೀರಿ, ಎಚ್ಚರಿಸ್ತಾನೆ ಇಲ್ವಾ ಅಂತ. ಮುಟ್ಟಿ ನೋಡಿ ಅವನು ಮೂವ್ ಮಾಡ್ತಾನೆ ಇಲ್ವಾ, ಕಣ್ಣು ಬಿಡ್ತಾನೆ ಇಲ್ವಾ ಅಂತ. ಅದು ಇಲ್ಲ ಅಂತ ಹೇಳಿದರೆ ಕೂಡ ಮೂರನೇದು ಅವನು ಉಸಿರಾಡ್ತಾ ಇದ್ದಾವನಂತ ನೋಡಿ. ಇದು ಮೂಗು ಹತ್ರ ಬೆರಳಿಟ್ಕೊಂಡು, ಇಲ್ಲದಿದ್ರೆ ಮೇಲೆ ಕೆಳಗಡೆ ಹೋಗ್ತದೆ ಇಲ್ಲ ನೋಡಿಕೊಂಡು. ನಾಲ್ಕನೇದು ಕೆಲವೊಮ್ಮೆ ಡಾಕ್ಟರ್ಸ್ ಇಲ್ಲ ಟ್ರೈನ್ ಪ್ರೊಫೆಷನಲ್ ನಾವು ಪಲ್ಸ್ ನೋಡ್ತೇವೆ. ಪಲ್ಸ್ ನೋಡೋದು ಅದು ಅಷ್ಟು ಸುಲಭ ಅಲ್ಲ, ಅದಕ್ಕೆ ಜನಸಾಮಾನ್ಯರಿಗೆ ಅದು ಬೇಕಾಗಿಲ್ಲ. ಸೊ ಉಸಿರಾಡ್ತಾ ಇಲ್ಲ ಅಂತ ಹೇಳಿದರೆ ಅದು ಕನ್ಫರ್ಮ್ಡ್ ಅವನು ಮೋಸ್ಟ್ ಪ್ರಾಬಬ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಆ ಸಂದರ್ಭದಲ್ಲಿ ನಾವು CPR ಸ್ಟಾರ್ಟ್ ಮಾಡಬೇಕು. CPR ಸ್ಟಾರ್ಟ್ ಮಾಡಲಿಕ್ಕೆ ಪಕ್ಕ ನೀಲ್ ಮಾಡಿ. ಎರಡನೇದು ಹ್ಯಾಂಡ್ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಹ್ಯಾಂಡ್ ಪೊಸಿಷನ್ ಸ್ಟ್ರೈಟ್ ಇರಬೇಕು. ಇದು ಎಲ್ಬೋ ಲಾಕ್ಡ್ ಇರಬೇಕು. ಸೊ ಕೆಲವೊಮ್ಮೆ CPR ಹಿಂಗೆ ಮಾಡ್ತಾರೆ, ಹೀಗೆ ಜನ ಇದು ಗೊತ್ತಿಲ್ಲದಿದ್ರೆ ಹೀಗೆ ಮಾಡಿದ್ರೆ ಅದು ಎಫೆಕ್ಟಿವ್ ಇಲ್ಲ. ಇದು ಬೆಂಡ್ ಆಗಲೇಬಾರ್ದು, ಸ್ಟ್ರೈಟ್ ಇರಬೇಕು. ಸ್ಟ್ರೈಟ್ ಇದ್ದು ಶೋಲ್ಡರ್ಸ್ ಮೇಲೆ ಇದು ಎಕ್ಸಾಕ್ಟ್ ಮೇಲೆ ಇಟ್ಕೊಂಡು ಪ್ರೆಷರ್ ಹೀಗಿರಬೇಕು. ಸೊ ಹೀಗೆ ಮಾಡಿದರೆ ಪ್ರೆಷರ್ ಹೋಗೋದಿಲ್ಲ. ಸೊ ಫುಲ್ ಮಾಡಿ ಈ ಜಾಗದಲ್ಲಿ, ಇದನ್ನು ನಾವು ಸ್ಟರ್ನಲ್ ಬೋನ್ ಅಂತ ಹೇಳ್ತೇವೆ, ಅದು ಎಡೆಗೂಡದ ಬೋನು. ಅದರದ್ದು ಲೋವರ್ ಭಾಗದಲ್ಲಿ 2 ಹ್ಯಾಂಡನ್ನು ಇಟ್ಟು ಅವನ ಮೇಲೆ ಇದು ಪ್ರೆಸ್ ಮಾಡಿ 2 ಇಂಚ್ ಪ್ರೆಸ್ ಮಾಡುವವರೆಗೂ ಮಾಡಬೇಕು. ಎಷ್ಟು ಸಲ ಮಾಡಬೇಕಂದ್ರೆ 1 ನಿಮಿಷದಲ್ಲಿ 100ರಿಂದ 120 ಸಲ ಮಾಡಬೇಕು. ಸೊ ಒಬ್ಬ ಇದ್ದರೆ 120 ಸಲ ಮಾಡಬೇಕು. ಒಂದು ಸೈಕಲ್ ಫಸ್ಟ್ 30 ಸೆಕೆಂಡ್ಸ್ಗೆ ಮಾಡಿ. ಮತ್ತೆ ಒಬ್ಬ ಇದ್ರೆ ಬ್ರೆತ್ ಕೊಡೋದು ಓಕೆ, ಬಟ್ ಇದು ಸಾರ್ವಜನಿಕ CPR ಅಲ್ಲಿ ಬ್ರೆತ್ ಕೊಡಬೇಕು ಅವಶ್ಯಕತೆ ಇಲ್ಲ. ಓನ್ಲಿ ಚೆಸ್ಟ್ ಓನ್ಲಿ CPR, ಹ್ಯಾಂಡ್ಸ್ ಓನ್ಲಿ CPR ಮಾಡಿದ್ರು ಕೂಡ ಆಗುತ್ತೆ. ಸೊ ಕಂಟಿನ್ಯೂಸ್ ಕಾರ್ಡಿಯಾಕ್ ಮಸಾಜ್ ಅಟ್ ದ ರೇಟ್ ಆಫ್ 100 per minute ಮಾಡ್ತಾ ಇದ್ರೆ ಇಟ್ ಈಸ್ ಗುಡ್. ಯು ಆರ್ ಇನ್ಕ್ರೀಸಿಂಗ್ ದ ಚಾನ್ಸ್ ಆಫ್ ಸರ್ವೈವಲ್. ಎಷ್ಟುವರೆಗೆ ಮಾಡಬೇಕು? ಅವನು ಒಂದು ಎಚ್ಚರಿಕೆ ಆಗಬೇಕು, ಯಾವುದೇ ಸೈನ್ಸ್ ಆಫ್ ಲೈಫ್ ವಾಪಸ್ ಬರಬೇಕು. ನೀವು CPR ಮಾಡ್ತಾ ಇದ್ರೆ ಅವ್ನು ವಾಪಸ್ ಮೂವ್ ಮಾಡ್ತಾ ಇದ್ದಾನೆ, ಕಣ್ಣು ಬಿಡ್ತಾ ಇದ್ದಾನೆ, ಅಲ್ಲದ್ರೆ ಇದು ಏನು ನೋವು ಅಂತ ಹೇಳ್ತಾ ಇದ್ದಾನೆ, ಏನಾದರೂ ಮಾತಾಡಿದ್ರೆ ಏನಾದರೂ ಬಂದರೆ ಅವನಿಗೆ ವಾಪಸ್ ಜೀವ ಬಂದಿದೆ ಅಂತ ಆಗ ನಿಲ್ಲಿಸಬೇಕು. ಇಲ್ಲದಿದ್ರೆ ನೀವು CPR ಮಾಡ್ತಾ ಇದ್ದೀರಾ ಬಟ್ ಅವನಿಗೆ ಏನು ಸೈನ್ಸ್ ಆಫ್ ಲೈಫ್ ಇಲ್ಲ ಅಂದರೆ ಯು ಹ್ಯಾವ್ ಟು ಕಂಟಿನ್ಯೂ ಟಿಲ್ ಹೆಲ್ಪ್ ಅರೈವ್ಸ್. ಸೊ ಹಾಗೆ ಇಟ್ ಈಸ್ ಡಿಫಿಕಲ್ಟ್ ಫಾರ್ 1 person ಟು ಡೂ CPR. ಸೊ CPR ಸ್ಟಾರ್ಟ್ ಮಾಡಿದ ತಕ್ಷಣ ಏನು ಮಾಡಬೇಕಂದ್ರೆ ಯಾರಾದರೂ ಹತ್ರ ಇದ್ರೆ ಇಮಿಡಿಯೇಟ್ಲಿ ಹೇಳ್ಬೇಕು ಆಂಬುಲೆನ್ಸ್ ಕರೆ ಅಂತ. ಯಾಕಂದರೆ ಒಬ್ಬನಿಗೆ 2-3 ನಿಮಿಷಕ್ಕಿಂತ ಜಾಸ್ತಿ CPR ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ 2-3 ಜನ ಇದ್ರೆ ಒಬ್ರು 1 minute ಮಾಡಿ ಇನ್ನೊಬ್ಬ ಮಾಡಬೇಕಾಗುತ್ತೆ. ಸೊ ಇಬ್ರು ಇದ್ರೆ ಒಬ್ಬ ಚೆಸ್ಟ್ ಕಂಪ್ರೆಷನ್ಸ್ ಕೊಡಬೇಕು, ಇನ್ನೊಬ್ಬ ಏರ್ವೇ ನೋಡಬೇಕು. ಸೊ ಏರ್ವೇ ಬೀಳದಾಗೆ ನೋಡಿ, ಆದರೆ ಮೌತ್ ಟು ಮೌತ್ ರೆಸ್ಪಿರೇಷನ್. ಇಲ್ಲಿದ್ರೆ ಅಟ್ಲೀಸ್ಟ್ ಅದು ಏರ್ವೇ ಮೇಲೆ ಮಾಡಿ ಆಲ್ಟರ್ನೇಟ್ಸ್ ಕಂಪ್ರೆಷನ್ಸ್ ಕೊಟ್ಟರು ಕೂಡ ಆಗುತ್ತೆ. ಟಿಲ್ ಹೆಲ್ಪ್ ಅರೈವ್ಸ್ ಆರ್ ಟಿಲ್ ದ ಪೇಷಂಟ್ ವೇಕ್ಸ್ ಅಪ್. ಮಿನಿಟ್ಟಿಗೆ 100 ಟೈಮ್ಸ್ CPR ಮಾಡೋದು ಆ ವ್ಯಕ್ತಿಗೆ ತುಂಬ ನೋವಾಗುತ್ತೆ. ಸೊ ಅವನಿಗೆ ಅಕಸ್ಮಾತ್ ಲೈಫ್ ಇದ್ರೆ ಅವನು ಹೇಳ್ತಾನೆ, ಎಚ್ಚರಿಸ್ತಾನೆ. ಯಾಕಂದ್ರೆ ನೀವು ತುಂಬಾ ಪ್ರೆಸ್ ಮಾಡ್ತಾ ಇರ್ತೀರ, ಎದೆಗೂಡೆಲ್ಲ ಕೆಲವೊಮ್ಮೆ ಫ್ರಾಕ್ಚರ್ ಎಲ್ಲ ಆಗುತ್ತೆ. ಬಟ್ ಅದಕ್ಕೆ ಸೊ ಅವ್ನು ಏನಾದ್ರೂ ಲೈಫಿಗೆ ಬಂದ್ರೆ ಅವ್ನು ಮೂವ್ ಮಾಡ್ತಾನೆ. ಅವನು ಎಚ್ಚರ ಇದ್ರೆ ಅವ್ನು CPR ಮಾಡ್ಲಿಕ್ಕೆ ಬಿಡುವುದಿಲ್ಲ. ಅವನಿಗೆ ಅಷ್ಟು ಪೇನ್ ಆಗುತ್ತೆ, ಅವ್ನು ಇಮಿಡಿಯೇಟ್ಲಿ ಎದ್ದು ಕೈ ಬಿಸಾಡ್ತಾನೆ.